ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಇಂಚರ ಬಿಆರ್. ಗಣೇಶ ಚತುರ್ಥಿ ಎಂದು ಹಣ್ಣು ಹಂಪಲಗಳು ತುಂಬಾ ಬೆಲೆ ಏರುತ್ತಿವೆ. ಮೇಡಮ್ ಕರೆಕ್ಟ್ ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಾ ಇದೆ, ಹೇಳ್ರಪ್ಪ. ಮೇಡಮ್ ಆಪಲ್ ಮೇಡಮ್. ಅಣ್ಣ, ಗಣೇಶ ಕಲೆಕ್ಷನ್ ಯಾಕಣ್ಣ ನನ್ ಮೇಲೆ ಅಷ್ಟೊಂದು ಕೋಪನ? ಅಣ್ಣ, ಗಣೇಶ 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 ಥು 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 ಥು. ಗಣೇಶ ಕಲೆಕ್ಷನ್ ಕೊಡೋಣ. ಹೋದ ವರ್ಷ ಗಣೇಶ ಕಲೆಕ್ಷನ್ ಸರಿಯಾಗಿ ಆಗ್ಲಿಲ್ಲ ಅಣ್ಣ, ದಯವಿಟ್ಟು ಕೊಡೋಣ. ಈಗ ಗಣೇಶ ಕಲೆಕ್ಷನ್ಗೆ 100 ರೂಪಾಯಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಐತ್ ನಿಂಗೆ ಕೊಡಿದೆ. ನಾನು ಯಾರು ಅಂತ ಗೊತ್ತು ತಾನೆ? ಹಿಂಗಿದ್ರೆ ಗಣೇಶ ಕಲೆಕ್ಷನ್ಗೆ ದುಡ್ಡು ಕೊಡು. ಡ್ರಾಮಾ ಜೂನಿಯರ್ಸ್ ವೇದಿಕೆ ಸುಧಾರಣೆ ಕೇಳ್ತಾ ಇದ್ದೀನಿ, ಗಣೇಶ ಕಲೆಕ್ಷನ್ಗೆ ದುಡ್ಡು ಕೊಡು. ಓಕೆ, ಈಗ ಇಂಚರ ಅವರೇ ಹಾ ನಿಮ್ಗೆ ರೆಡಿನಾ ಹಾ ರೆಡಿ. ಟಾಸ್ಕ್ಗೆ? ಹಾ ರೆಡಿ. ಓಕೆ, ಈಗ ಟಾಸ್ಕ್ ಏನಪ್ಪಾ ಅಂತಂದ್ರೆ ನಾನು ಒಂದೊಂದು ಕ್ಯಾರೆಕ್ಟರ್ ಹೆಸರು ಹೇಳ್ಕೊಂಡು ಹೋಗ್ತೀನಿ, ಆಮೇಲೆ ನವರಸಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಡೈಲಾಗ್ ಎಲ್ಲ ಸೇಮ್ ಇರುತ್ತೆ. ಸೇಮ್ ಇರುತ್ತೆ. ಬಟ್ 8ನೇ ತರಗತಿ ಓದ್ತಿರುವಂತ ಹುಡುಗಿಗೆ ಈ ತರ ಒಂದು ಟಾಸ್ಕ್ ಕೊಟ್ರೆ ಬಹಳ ಕಷ್ಟ. ಆದ್ರೆ ನೀವು ಅದಕ್ಕಿಂತ ಮೀರಿದಂತ ಒಂದು ನಟರು, ಹಾಗಾಗಿ ಕೊಡ್ತಾ ಇದ್ದೀನಿ. ಸರಿ. ಓಕೆ, ಈಗ ನ್ಯೂಸ್ ಆಂಕರ್ ಹ್ಮ್ ಗಣೇಶ ಮೂರ್ತಿಯನ್ನ ತಗೊಳಕ್ ಹೋಗಿರ್ತಾರೆ, ಅಲ್ಲಿ ಹಣ್ಣು ಹಂಪಲುಗಳ ಬೆಲೆ ಜಾಸ್ತಿ ಆಗಿರುತ್ತೆ. ಅದ್ರ ಬಗ್ಗೆ ನ್ಯೂಸ್ ಆಂಕರ್ ಯಾವ ತರ ನ್ಯೂಸ್ ಮಾಡ್ಬೋದು? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಇಂಚರ ಬಿಆರ್. ಪೆಟ್ರೋಲ್ ಬೆಲೆಯಲ್ಲಿ ಭಾರಿ ಕಡಿತ ಸಂತತದಲ್ಲಿ ರಾಜ್ಯದ ಜನತೆ. ಚೌತಿಯ ದಿನ ಗಣೇಶ ಚತುರ್ಥಿ ಎಂದು ಹಣ್ಣು ಹಂಪಲಗಳು ತುಂಬಾ ಬೆಲೆ ಏರುತ್ತಿವೆ. ಈಗ ಅದನ್ನು ಸಂಪಾದನೆ ಮಾಡಲು ಜನಗಳಿಗೆ ತುಂಬಾ ಕಷ್ಟವಾಗುತ್ತಿದೆ. ಮೇಡಮ್ ಇಲ್ಲೇ ಇದೀವಿ ಮೇಡಮ್. ಇಲ್ಲಿ ನಮ್ಮ ಜೊತೆ ಇವರಿದ್ದಾರೆ. ತರಕಾರಿ ಜಾಸ್ತಿ ಆಗಿದೆ, ಹಣ್ಣು ಜಾಸ್ತಿ ಆಗಿದೆ. ಮೇಡಮ್ ಕೇಳಿಸ್ತಿದ್ಯಾ ಮೇಡಮ್? ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ. ಮೇಡಮ್ ಕೇಳಿಸ್ತಿದ್ಯಾ ಮೇಡಮ್? ಹಾ ಕೇಳಿಸ್ತಾ ಇದೆ, ಹೇಳಿ. ಮೇಡಮ್ ಕರೆಕ್ಟ್ ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಾ ಇದೆ, ಹೇಳ್ರಪ್ಪ. ಮೇಡಮ್ ಆಪಲ್ ಮೇಡಮ್. ಅಯ್ಯೋ, ಆಪಲ್ ಮೇಡಮ್. ಹಾ ಹೇಳಿ. ಆಪಲ್. ಮೇಡಮ್ ಅದೇ ಮೇಡಮ್, ಆಪಲ್ ಮೇಡಮ್. ಅದೇ ಹೇಳಪ್ಪ, ಆಪಲ್. ಸೂಪರ್, ಲೈವ್ ತಗೋಬಿಟ್ಟು. ಓಕೆ, ಈಗ ನಾನು ನವರಸಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಇಷ್ಟವರೆಗೂ ಪೌರಾಣಿಕ ಪಾತ್ರವನ್ನ ನೋಡಿದ್ದಾಯ್ತು ನಾವು. ನಮ್ಮ ಇಂಚರ ಕಿಂಚರ, ಕರೆಕ್ಟ್. ಇಂಚರವೇ ಸಿಂಚನ ಇಂಚರ. ಈಗ ಏನ್ ಟಾಸ್ಕ್ ಅಂದ್ರೆ ನಾನು ನವರಸಗಳನ್ನ ಹೇಳ್ಕೊಂಡು ಹೋಗ್ತೀನಿ ಒಂದೊಂದೇ. ನೀವೇನ್ ಮಾಡ್ಬೇಕು ಅಂತಂದ್ರೆ ಗಣೇಶ ಕಲೆಕ್ಷನ್ಗೆ ದುಡ್ಡು ಕೇಳ್ತಾರೆ ಜನರ ಹತ್ರ. ಆ ಡೈಲಾಗು ಹಾಗೆ ನಾನು ಹೇಳುವಂತ ರಸಗಳನ್ನ ಮಿಕ್ಸ್ ಮಾಡ್ಕೊಂಡು ಹೇಳ್ಬೇಕು. ಸರಿ. ಬಹಳ ದೊಡ್ಡ ಟಾಸ್ಕ್. ಅದೇನ್ ಮಾಡ್ಬೋದು. ಡ್ರಾಮಾ ಕ್ವೀನು, ರನ್ನರ್ ಅಪ್. ಆಯ್ತು, ನೋಡೋಣ. ಓಕೆ, ಈಗ ಮೊದಲನೇದಾಗಿ ಶೃಂಗಾರ. ಇವ್ರು ಜಡ್ಜ್ಮೆಂಟ್ ಮಾಡಿ ಸಿಂಚನ ಅವರು. 100ಕ್ಕೆ ಎಷ್ಟು ಕೊಡ್ತೀರಾ? ಅಲ್ಲ, 10ಕ್ಕೆ ಎಷ್ಟು ಕೊಡ್ತೀರಾ? ಸರಿ ಸರಿ. ಅಣ್ಣ, ಗಣೇಶ ಕಲೆಕ್ಷನ್. ಯಾಕಣ್ಣ ನನ್ ಮೇಲೆ ಅಷ್ಟೊಂದು ಕೋಪನ? ಇಲ್ಲ ಅಣ್ಣ, ಒಂಚೂರು, ಒಂದು 100 ರೂಪಾಯಿ ಅಷ್ಟೇ. ವಾವ್, ಹಿಂಗ್ ಕೇಳಿದ್ರೆ 100 ರೂಪಾಯಿಗೆ ಯಾವ್ದಲ್ಲಿ 200 ರೂಪಾಯಿನೇ ಕೊಡ್ಬೋದು. ಓಕೆ, ನೆಕ್ಸ್ಟ್ ಹಾಸ್ಯ. ಅಣ್ಣ, ಗಣೇಶ 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 ಥು 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 ಥು. ಗಣೇಶ ಕಲೆಕ್ಷನ್ ಕೊಡೋಣ. 100 ರೂಪಾಯಿ ತಗೊಳವ. 100 ಅಲ್ಲ, 200 ತಗೋ. ನೋಡ, ಬಕ್ರಾಗ್ಬಿಟ್ಟ. ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಭಾರಿ ಕಿಲಾಡಿ ಇದು, ಕಾಮಿಡಿ ಕಿಲಾಡಿನು. ಓಕೆ, ನೆಕ್ಸ್ಟ್ ಕರುಣ. ಅಣ್ಣ, ಹೋದ ವರ್ಷ ಗಣೇಶ ಕಲೆಕ್ಷನ್ ಸರಿಯಾಗಿ ಆಗ್ಲಿಲ್ಲ ಅಣ್ಣ, ದಯವಿಟ್ಟು ಕೊಡೋಣ. ಒಂದು ಸ್ವಲ್ಪ ರೂಪಾಯಿ ಕೊಡೋಣ. ಒಂದು 100 ರೂಪಾಯಿ ಅಷ್ಟೇ. ನೀವು ದೊಡ್ಡ ಮನುಷ್ಯರಣ್ಣ, ಕೊಡೋಣ. ಬಡವ್ರ ಮಕ್ಕಳನ್ನ ಬೆಳೆಸೋಣ, ಕೊಡೋಣ. ಗಣೇಶ ಕಲೆಕ್ಷನ್ ಕೊಡೋಣ. ಇದು ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ರೆ 100 ಕೊಡೋ ಜಾಗದ 1000 ಕೊಟ್ಬಿಡ್ತಾರೆ. ಓಕೆ, ನೆಕ್ಸ್ಟ್ ರುದ್ರ. ಅಣ್ಣ, ಈಗ ಗಣೇಶ ಕಲೆಕ್ಷನ್ಗೆ 100 ರೂಪಾಯಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಐತ್ ನಿಂಗೆ ಕೊಡಿಲಿ. 100 ರೂಪಾಯಿ ದುಡ್ಡು ಕೊಡು, ಇಲ್ಲಾಂದ್ರೆ ಎಲ್ಲ ವಸೂಲಿ ಮಾಡಿ ಹೋಗ್ತಿರ್ತೀನಿ. ದುಡ್ಡು ಕೊಡು. ಇಲ್ಲ ಕಣವ, ನನ್ನ ಹತ್ರ ದುಡ್ಡು. ಯಾಕೆ ಕೊಡಲ್ಲ? ಕೇಳ, ನಿಮ್ಮ ಹೆಂಡ್ರು ಕೇಳ. ಬೇಡ ನಾನೇ ಕೊಡ್ತೀನಿ. ಕೊಡು. ಓಕೆ, ವೀರ. ಅಣ್ಣ, ನಾನು ಯಾರು ಅಂತ ಗೊತ್ತು ತಾನೆ? ಹಂಗಿದ್ರೆ ಗಣೇಶ ಕಲೆಕ್ಷನ್ಗೆ ದುಡ್ಡು ಕೊಡು. ಎಲ್ಲ ಎಕ್ಸ್ಪ್ಲೇನ್ ಮಾಡ್ರೋ, ನಾನು ಯಾರು ಅಂತ ಎಕ್ಸ್ಪ್ಲೇನ್ ಮಾಡ್ರೋ. ನಾನು ಡ್ರಾಮಾ ಜೂನಿಯರ್ಸ್ ವೇದಿಕೆ ಸುಧಾರಣೆ ಕೇಳ್ತಾ ಇದ್ದೀನಿ, ಗಣೇಶ ಕಲೆಕ್ಷನ್ಗೆ ದುಡ್ಡು ಕೊಡು. ಓಕೆ, ಮಂಜುಳಾ ಅಮ್ಮನೇ ನೋಡ್ದಂಗಾಯ್ತು. ಭಯಾನಕ. ಅಣ್ಣ, ಎಲ್ಲರೂ ನಂಗೆ ಹೊಡೆಯಕ್ಕೆ ಬರ್ತಾರಣ್ಣ. ಒಂದು 100 ರೂಪಾಯಿ ಕೊಡೋಣ. ಗಣೇಶ ಕಲೆಕ್ಷನ್ ಹೋದ ವರ್ಷ ಆಗಿಲ್ಲ ಅಣ್ಣ, ಎಲ್ಲ ನಂಗೆ ಸೇರಿಸ್ಕೊಂಡು ಬೆಂಡತ್ರದಣ್ಣ. ಅದಕ್ಕೆ ಪ್ಲೀಸ್ ಅಣ್ಣ ಒಂದು 100 ರೂಪಾಯಿ ಕೊಡೋಣ. 100 ರೂಪಾಯಿ ಕೊಡೋಣ. ಇಲ್ಲ ಅಂದ್ರೆ ಪರವಾಗಿಲ್ಲ, ಒಂದು 50 ರೂಪಾಯಿ ಕೊಡೋಣ. ಅಣ್ಣ ಪ್ಲೀಸ್ ಅಣ್ಣ. ಭಯ. ಓಕೆ, ನೆಕ್ಸ್ಟ್ ಬೀಭತ್ಸ. ಅಣ್ಣ, ಒಂದು ಗಣೇಶ ಕಲೆಕ್ಷನ್ಗೆ ಒಂದು 100 ರೂಪಾಯಿ ಕೊಡಲ್ವಾ?
ಯಾವನೇನು ಲೂಸ್ ನನ್ನ ಮಗ ಏನು ಕೊಡಲ್ಲ ಅಂತ ಥೂ ಇಂಥವು ಸೇರ್ಕೊಂಡು ನಮ್ಮ ಪ್ರಕೃತಿನ ಹಾಳು ಮಾಡ್ತವೆ ಕಣೋ. ಥೂ ಇವ್ರ ಜೊತೆ ಸೇರ್ಕೊಂಡು ನಾನು ಹಾಳಾಗೋಗ್ಬಿಡ್ತೀನಿ. ವಿವರ್ಸ್ ನೋಡ್ತಾ ಇದ್ರೆ ಗಣೇಶ ಬೇಡ ಅನ್ಸುತ್ತೆ ಹಬ್ಬನೇ. ಓಕೆ, ಅದ್ಭುತ. ತಗೊಳವಾ, ಎಷ್ಟು ಬೇಕಮ್ಮ ನಿನ್ಗೆ? ಅಣ್ಣ ಗಣೇಶ ಕಲೆಕ್ಷನ್ಗೆ 100 ರೂಪಾಯಿ. 100 ಅಲ್ಲ, 200 ರೂಪಾಯಿ ತಗೋ. 200? ದಯವಿಟ್ಟು 200ಕ್ಕೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಡ್ಬೋದಾ? ಆಯ್ತು, ಅದನ್ನು ತಗೋ. ಅದಕ್ಕೊಂದು 20 ರೂಪಾಯಿ. ಆಯ್ತು, ಅದು ತಗೋ. 1000 ರೂಪಾಯಿ ತಗೋ. 1000 ರೂಪಾಯಿ. ಮತ್ತೊಂದ್ಸತಿ ಹೇಳಿ. 1000 ರೂಪಾಯಿ. ಇನ್ನೊಂದ್ಸತಿ ಹೇಳಿ. 1000 ರೂಪಾಯಿ. 1000 ರೂಪಾಯಿ. ಒಬ್ಬೊಬ್ಬೊಬ್ಬ ಕೊಡೋಣ, ದಯವಿಟ್ಟು ಕೊಡೋಣ. ವಾವ್, ಏನ್ ಆಕ್ಟಿಂಗ್ ಅಲ್ವಾ, ಸೂಪರ್. ಓಕೆ, ಶಾಂತ ನಮ್ಮ ಇಂಚರ್ ಅವ್ರು ಮಾಡ್ತಾರೆ ಇವಾಗ. ಸಿಂಚನ. ನನ್ಗೇನು ಗೊತ್ತಿಲ್ಲ ಶಾಂತ ಹೇಳ್ಕೊಡ್ತಾರೆ ಇವಾಗ. ನೀನ್ ಹೇಳ್ಕೊಡ್ ನಾನು ಮಾಡ್ತೇನೆ. ಅಂದ್ರೆ ಈಗ ಕೇಳೋ ತರ ಗುರೂಜಿ ಕೇಳ್ತಾರಲ್ಲ, ಈಗ ನೀವು ನನಗೆ ಗಣೇಶ ಕಲೆಕ್ಷನ್ ಅಂತ 100 ರೂಪಾಯಿ ಕೊಡ್ಬೇಕು. ಈಗ ಇವ್ರು ತಗೊಳ್ಳಿ ಆತರ ಇಲ್ಲ, ಅವಳೇ ಮಾಡಿ. ತುಂಬಾ ಅಂದ್ರೆ ಇಲ್ಲ, ನೀವ್ ಮಾಡಿ ಅಕ್ಕ, ನೀವು ಟ್ರೈ. ಓಕೆ, ನೀವು ಸ್ವಲ್ಪ ಗಣೇಶ ಕಲೆಕ್ಷನ್ಗೆ 100 ರೂಪಾಯಿ ಕೊಡ್ಬೇಕು. ಬಹಳ ಶಾಂತ ಆಗೋಯ್ತಿದ್ದು. ಓಕೆ, ಈಗ ಗಣಪತಿ ಕಲೆಕ್ಷನ್ಗೆ ದುಡ್ಡನ್ನ ಕೊಡಿ ಅನ್ನೋದು ಹಾಡಿನ ಮುಖಾಂತರ ಹೇಳೋದಾದ್ರೆ ಏನ್ ಹೇಳು? ಗಣೇಶನ ಹಬ್ಬಕ್ಕೆ 100 ರೂಪಾಯಿ ಕೊಡಬೇಕೆಂದು ವಿನಂತಿ ಮಾಡ್ತೀನಿ. ಕಡುಬು, ಕಜ್ಜಾಯ, ಮೋದಕಕ್ಕೆ ದುಡ್ಡು ಬೇಕು ಅಂತ ತಗೊಳ್ಳಿ. ಕಡುಬು ಕಜ್ಜಾಯಗೆ 100 ರೂಪಾಯಿ ಕೂಡ ಇಲ್ಲ, ಹಾಗಾಗಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಿಜವಾಗ್ಲೂ ಕೂಡ ಪ್ರಜಾಧ್ವನಿ ಟಿವಿಗೆ ನೀವಿಬ್ರು ಬಂದು ಸಂದರ್ಶನ ಕೊಟ್ಟಿದ್ದು ಬಹಳ ಖುಷಿ ಆಯ್ತು. ನಿಮ್ಮ ಕನಸುಗಳೆಲ್ಲ ಆದಷ್ಟು ಬೇಗ ನನಸಾಗ್ಲಿ. ಆ ಗಣಪ ವಿಘ್ನ ವಿನಾಯಕ ನಿಮ್ಮ ಬಾಳಿಗೆ ಒಂದು ಸ್ಫೂರ್ತಿ ಆಗ್ಲಿ, ಒಂದು ಆಶೀರ್ವಾದ ಕೊಡ್ಲಿ, ನಿಮ್ಮ ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಷ್ಟೇ. ಥ್ಯಾಂಕ್ ಯು. ನಿಮಗೂ ಕೂಡ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮ. ಇದೇ ರೀತಿ ಕಾರ್ಯಕ್ರಮಕ್ಕೆ ನೋಡ್ತಾ ಇರಿ ಪ್ರಜಾಧ್ವನಿ. ಥ್ಯಾಂಕ್ ಯು. ಶುಭ ದಿನ.